ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ, ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಷ್ಟೊಂದು ದಿನ ಆಯಿತು ವ್ಲಾಗ್ಸ್ ಎಲ್ಲನೂ ಸ್ಟಾರ್ಟ್ ಮಾಡಿಬಿಟ್ಟು, ಏನು ಸ್ವಲ್ಪ ಬಿಸಿ ನಾನು ರೇಸಿನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಅದರದ್ದು ವರ್ಕ್ ಸ್ವಲ್ಪ ಜಾಸ್ತಿ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಹತ್ರ ಆಬ್ವಿಯಸ್ಲಿ ನಾನು ಹೇಳಿದ್ದೆ, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ, ನಿಮಗೂ ಏನಾದ್ರು ಬೇಕಾದರೆ ಆರ್ಡರ್ ಮಾಡಿ ಅಂತೆಲ್ಲನೇ ಹೇಳಿದೆ. ಸೊ ಅದರಲ್ಲಿ ಒಂದು ಫ್ರೆಂಡ್ ಬಂದ್ಬಿಟ್ಟು ಈವೆಂಟ್ ನಡೀತಾ ಇದೆ, ಕೆ ಡ್ರಾಮಾ ಕೆ ಪಾಪ್ದು. ಸೊ ಇದಕ್ಕೆ ಲೈಕ್ ಈವೆಂಟ್ಗೆ ಪ್ರಾಡಕ್ಟ್ಸ್ ಎಲ್ಲ ಬೇಕಾಗತ್ತೆ. ಸೊ ಅದನ್ನ ರೆಡಿ ಮಾಡಿಕೊಂಡು ಸ್ಟಾಲ್ ಅದೆಲ್ಲನೂ ಮಾಡ್ಬೋದು ಈವೆಂಟ್ಗೆ ಅಂತ ಐಡಿಯಾ ಕೊಟ್ಟಲು. ಸೊ ಅದಕ್ಕೆ ಓಕೆ ಫೈನ್ ಅಂತ ಈವೆಂಟ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಫೈನಲಿ ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಬೇಕಾಗಿತ್ತು ನಾನು. ಸೊ ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿದೆ. ಈವೆಂಟ್ಗೆ ಪ್ರಾಡಕ್ಟ್ಸ್ ಬೇಕು ಅನ್ನೋದಾದರೆ ಲೈಕ್ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಬೇಕಾಗತ್ತೆ. ನಾನೇನು ಅಂದ್ಕೊಂಡಿದ್ದೆ, ಲೈಕ್ ಆರ್ಡರ್ ಯಾವುದೋ ರಿಸೀವ್ ಆದರೆ ಮಾತ್ರನೇ ನಾನು ಪ್ರಾಡಕ್ಟ್ ಮಾಡಿಕೊಡೋಣ, ಲೈಕ್ ನಾನೇ ರೆಡಿಯಾಗಿ ಮಾಡಿ ಇಟ್ಕೊಳ್ಳೋದೆಲ್ಲ ಬೇಡ ಅಂತ ನನ್ನ ಇನಿಷಿಯಲ್ ಪ್ಲ್ಯಾನ್ ಆಗಿತ್ತು. ಬಟ್ ಈವೆಂಟ್ ಅಂದಮೇಲೆ ನಾವು ಕೆಲವೊಂದು ಆ ಈವೆಂಟ್ ತಕ್ಕಂತೆ ಪ್ರಾಡಕ್ಟ್ಸ್ನ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ, ಸೊ ಸೇಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆ ಈವೆಂಟ್ ಇರೋದು ಕೆ ಪಾಪ್ದು. ಸೊ ಅದರದ್ದು ರಿಲೇಟೆಡ್ ಆಗಿರುವಂಥ ಫ್ರಿಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು, ಡಾಲರ್, ಚೈನ್, ಕೀ ಬಂಚ್, ಆಲ್ಫಬೆಟ್ಸ್, ಕೀ ಚೈನ್ ಆ್ಯಂಡ್ ಫ್ರೇಮ್ಸ್ ಅದೆಲ್ಲನೂ ಮಾಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ನೋಡ್ತಾ ಇರ್ತೀರ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲನೂ ನಾನು ಅದನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ, ಸ್ಮಾಲ್ ವೀಡಿಯೋಸ್ ಆಗಿಬಿಟ್ಟು. ಸೊ ಅದರದ್ದು ಈವೆಂಟ್ ಇವತ್ತಿದೆ. ಸೊ 12 o'clock ಸ್ಟಾರ್ಟ್ ಆಗುತ್ತೆ, 12 to 4 o'clock. ಟೌನ್ ಡೌನ್ ಡಿನ್ನರ್ ಆ ಪ್ಲೇಸಲ್ಲಿ, ರೆಸಿಡೆನ್ಸಿ ರೋಡಲ್ಲಿದೆ ಈ ಪ್ಲೇಸು. ಸೊ ಅದಕ್ಕೆ ನಾನು ಶ್ರೀ ಹೋಗೋಣ ಆ ಈವೆಂಟ್ಗೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿದೆ. ಇವಾಗ ಮನೆ ಬಿಡಬೇಕು ಅಷ್ಟೇ, ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಇರುತ್ತಲ್ಲ ಗಡಿಬಿಡಿ ಆಗಿದ್ದು, ಅದಕ್ಕೆ ಅದನ್ನ ಶ್ರೀ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇದಿಷ್ಟು ಇವಾಗಿದ್ದಿದ್ದು ಅಪ್ಡೇಟು. ಸೊ ನಂಗೆ ಗೊತ್ತಿಲ್ಲ ಈವೆಂಟ್ ಯಾವ ಥರ ಆಗುತ್ತೆ, ಫ್ಲಾಪ್ ಆಗುತ್ತೋ ಸಕ್ಸಸ್ ಆಗುತ್ತೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಜಸ್ಟ್ ಫಸ್ಟ್ ಟ್ರೈ ನಂದಿದ್ದು, ಎಕ್ಸೈಟ್ಮೆಂಟ್ ಅನ್ನೋದಿದೆ. ಓಕೆ, ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮ್ಗೂ ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಸೊ ಇಲ್ಲಿ ಶ್ರೀ ಹೋಗಬೇಕಾದ್ರೆ ಲಾಸ್ಟ್ ಮೂಮೆಂಟ್ ವರ್ಕ್ ಮಾಡ್ತಿದ್ದಾರೆ. ಕೀಚೈನ್ಗೆ ಚೈನ್ ಆ್ಯಡ್ ಮಾಡಬೇಕಾಯಿತು. ಸೊ ಅದಕ್ಕೆ ಇಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ ಫ್ಯೂ ಕೀ ಚೈನ್ಸ್ಗೆ. ಆ್ಯಂಡ್ ರೂಮ್ ಎಲ್ಲ ಯಾವ ಥರ ಆಗಿದೆ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ 2 ವೀಕ್ಸಿಂದ ವರ್ಕ್ ಮಾಡ್ತಾ ಇರೋದು. ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋ ಕಾರಣಕ್ಕೆ ಲೈಕ್ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ. ಸೊ ಅದಕ್ಕೆ ರೂಮೆಲ್ಲ ಅಷ್ಟೊಂದು ಕ್ಲಮ್ಸಿ ಆಗಿದೆ. ಸೊ ಹೋಗಿ ಬಂದಮೇಲೆ ಎಲ್ಲ ಎತ್ತಿಟ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಂದ್ವಿ. ಸೊ ಈಗ ವೆನ್ಯೂ ರೀಚ್ ಆಗಿದ್ದೀವಿ. ಈವೆಂಟ್ ನಡೀತಾ ಇರೋ ಪ್ಲೇಸ್ ಬಂದ್ಬಿಟ್ಟು ರೆಸಿಡೆನ್ಸಿ ರೋಡಲ್ಲಿ ಇರುವಂತಹ ಡೌನ್ ಟೌನ್ ಡಿನ್ನರ್ ಅನ್ನೋ ರೆಸ್ಟೋರೆಂಟಲ್ಲಿ. ಸೊ ಫೈನಲಿ ಸ್ವಲ್ಪ ಜನ ಎಲ್ಲ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಅಷ್ಟರಲ್ಲಿ ನಾವು ಎಲ್ಲ ಜೋಡಿಸ್ಕೊಳ್ಳೋಣ ಐಟಮ್ ಅಂತ ಹೇಳ್ಬಿಟ್ಟು ಶ್ರೀ ಎಲ್ಲ ಜೋಡಿಸ್ತಾ ಇದ್ದಾರೆ. ಆ್ಯಂಡ್ ಈವೆಂಟು ಸಹ ಸ್ಟಾರ್ಟ್ ಆಯಿತು. ಸೊ ಫ್ಯೂ ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ ಈವೆಂಟ್ ಎಲ್ಲ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು. ಸೊ ನೋಡಿ. ಸೊ ಈವೆಂಟ್ ಇದ್ದಿದ್ದು 12 to 4 o'clock ಅದು, ಬಟ್ ಆಲ್ರೆಡಿ 4:35 ಆಗ್ತಿದೆ. ಆ್ಯಂಡ್ ಫ್ಯೂ ಐಟಮ್ಸ್ ಮಾತ್ರ ಸೇಲ್ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ರಿಟರ್ನ್ ಬಂದೆ. ಬರಬೇಕಾದ್ರೇ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಫೈನಲಿ ನಮ್ಮ ಅತ್ತೆ ಹತ್ರ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದೇನೆ. ಸೊ ಇವತ್ತು
ಒಂದು ವ್ಲಾಗ್ ಈ ಥರ ಆಗಿತ್ತು, ಯಾವ ಥರ ಎಲ್ಲ ಈವೆಂಟ್ ನಡೀತು ಆ್ಯಂಡ್ ನಾನು ಏನೇನೆಲ್ಲ ಥಿಂಗ್ಸ್ ಮಾಡಿದ್ದೆ ಅನ್ನೋ ಗ್ಲಿಮ್ಸ್ ಮಾತ್ರನೇ ಆ್ಯಡ್ ಮಾಡಿದ್ದೀನಿ. ಬಟ್ ಫುಲ್ ಡೀಟೇಲ್ ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಸಹ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.